ರೈತ ಬಾಂಧವರಿಗೆ ನಮಸ್ಕಾರ. ಮೋಸ್ಟಲಿ ನಾವು ಏನಪ್ಪ ಅಂತಂದರೆ ನಮ್ಮದು ರೈತರಾದ ನರಸಪ್ಪರ್ ಇದ್ದಾರೆ ಮತ್ತು ನಮ್ಮ ರವಿ ಅವರು ಇದ್ದಾರೆ ಕಾಶಂಪುರಿಂದ. ನಮ್ಮದು ಅವರು ಅಂದಾಜು ಸಹ ಕಾಶಂಪುರದಿಂದ ಇದ್ದಾರೆ. ಮೋಸ್ಟಲಿ ನಾವು ಚಿಯೆ ಹೇಗೆ ಬೆಳಿತೀವಿ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಈಗ ಚಿಯೇದಿಂದ ಬರುವಂಥ ಲಾಭ ಬಗ್ಗೆ ನಮ್ಮ ನರಸಪ್ಪ ಜೊತೆ ಮಾತಾಡೋಣ. ಈಗ ನಮ್ಮ ಆಪ್ಷನ್ ಕ್ಯಾರೆಕ್ಟರು ಸಹ ಆಗಿದ್ದಾರೆ. ನರಸಪ್ಪರೇ, ಈಗ ಚಿಯಾ ಟೋಟಲಿ ಎಷ್ಟು ಇಳುವರಿ ಬಂತು ನಿಮ್ಮಲ್ಲಿ? ಸರ್ 1.5 ಎಕರೆ ಸರ್ 5 ಕ್ವಿಂಟಲ್ ಆಗಿದೆ ಸರ್. 1.5 ಎಕರೆ 5 ಕ್ವಿಂಟಲ್ ಒಣಗಿನ ತಂದು ಒಣಗಿ. ಹಾಂ, ಆಮೇಲೆ ಒಂದು ಕೆ ಜಿ ಸ್ವಲ್ಪ 1 ಕೆ ಜಿ 100 ಗ್ರಾಮ್ ಆಗ್ತದೆ ಸರ್ ಬೀಜ. ಹಾಂ ರೀ. ಅಲ್ಲ, ಈಗ ಟೋಟಲಿ ನಿಮ್ಗೆ 5 ಕ್ವಿಂಟಲ್ ಬಂದವು. 5 ಕ್ವಿಂಟಲ್ ಇಳುವರಿ 1.5 ಎಕರೆ 5 ಕ್ವಿಂಟಲ್ ಬಂದು. 1 ಕ್ವಿಂಟಲ್ ಹೆಂಗೆ ಹೋಗ್ಯದ? ಇನ್ನು ಮಾರಲ್ಲ ಸರ್, ಮಿನಿಮಮ್ 13-14 ಮಾಡ್ತಾರೆ ಸರ್. 13,000 ಕ್ವಿಂಟಲ್ ಮಾಡ್ತಾರೆ ಸರ್. ಸೊ ಈಗ 5 ಕ್ವಿಂಟಲ್ಗೆ ಎಷ್ಟು ದುಡ್ಡು ಬರ್ತದೆ? ದುಡ್ಡು ಇದನ್ನ 70,000 ರೂಪಾಯಿ ಬರ್ತದೆ ಸರ್. 5 ಕ್ವಿಂಟಲ್ ಎಲ್ಲ ಕಲ್ತು ಹಾಂ ಸರ್, 70,000. 70,000 ರೂಪಾಯಿ ಬರ್ತದೆ ಸರ್. ಈಗ ನೀವು ಎಷ್ಟು ಖರ್ಚು ಮಾಡಿರಿ? 15-20 ಸಾವಿರ ಖರ್ಚು ಇದೆ. 20,000 ಖರ್ಚು ಇದೆ. ಸೊ 3 ತಿಂಗಳು ಬೆಳೆಯೋದು. 3 ತಿಂಗಳು ಸರ್, 3 ತಿಂಗಳು ಸರ್. 3 ತಿಂಗಳಿಗೆ ನೆಟ್ ಇನ್ಕಮ್ ಒಂದು 50,000 ನೆಟ್ ಇನ್ಕಮ್ ಆಗುತ್ತೆ. 50,000 ಸರ್. 3 ತಿಂಗಳು ಬೆಳೆ 25,000 ರೂಪಾಯಿ ಖರ್ಚು, ಹಾಂ ಸರ್. 70,000 ಬರ್ತಾವೆ. ನೆಟ್ ಇನ್ಕಮ್ ಒಂದು 50,000 ಎಲ್ಲಿ ಭೀ ಹೋಗುತ್ತೆ. ಮತ್ತು ಇದರ ರೋಗಗಳು ಅದಕ್ಕೆ ರೋಗ ಇಲ್ಲ ಸರ್, ಏನಿಲ್ಲ. ಯಾವ್ದು ಜಾನುವಾರುಗಳು ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ಹಾಂ, ಅರಿಯಂದಿ ಆಗಲಿ ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕು? 5 ಇಲ್ಲ 6 ತ ನೀರು ಅಂದ್ರೆ ಬರ್ತದೆ ಸರ್. 5 ಇಲ್ಲ 6 ಕಡಿಮೆ ನೀರು. ಕೆಂಪು ಭೂಮಿ ಇದ್ರೆ ಸ್ವಲ್ಪ ಜಾಸ್ತಿ ಬೇಕು ಸರ್ ಅಂತಾರೆ. ಹಾಂ, ಕಪ್ಪು ಭೂಮಿ ಇದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ನೀರು ಕಡಿಮೆ. ಒಳ್ಳೆ ಒಳ್ಳೆ ಬೆಳೆ ಹಾಡಿ ಬೆಳೆಯಲ್ಲ. ಹಾಡಿ ಬೇಷರಮ್ ಇದ್ದಪ್ಪಲೆ ದೇಶ ಒಟ್ಟು ಏನು ತೊಂದರೆ ಇಲ್ಲ ಸರ್. ಯಾವ ಬೆಳೆನೂ ರೋಗದೇ ತೊಂದರೆ ಇಲ್ಲ ಸರ್. ಅದಕ್ಕೆ ಹಾಂ, ರೋಗ ಬೀಳ್ತದೆ ಏನಿಲ್ಲ ಸರ್. ಹಾಂ. ಏನು ಯಾವುದು ಲಾಸ್ ಆಯ್ತದ, ಅದು ದನ ಆಯ್ತದ 6 ದಿನ ಏನಿಲ್ಲ ಸರ್. ಇದು ಹಾಡಿ ಬೆಳೆ ಅಂತೀರಿ. ಹಾಂ, ದನಗಳು ತಿಂಬಂದು ದನಗಳು ತಿಂಬಲ್ಲ, ಹಾಡು ನೀರು- ತಿಂಬಲ್ಲ ಸರ್. ನೀರು ನೀರು ಕಡಿಮೆ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ ಸರ್. ಹಾಂ. ಆಮೇಲೆ ಔಷಧಿ ಕೀಟ ಏನು ಆಗ್ತದೆ ಸರ್. ಆಗ್ತಲ್ಲ. ಬೇರೆ ರೈತರು ಬೆಳಿಬೋದು. ಬೆಳಿಬೋದು ಸರ್, ಆರಾಮಾಗಿ ಬೆಳಿಬೋದು ಸರ್. ಇದು ಹೆಂಗೆ ಈಗ ಸದ್ಯ ಡಿಮ್ಯಾಂಡ್ ಹೆಂಗದ? ಈ ಸಲ 13-14 ಸಾವಿರ ಬರ್ತಾರೆ ಸರ್ ಇವಾಗಿನ. ಹಾಂ, ಇನ್ನು ರೇಟನ್ನು ಅವ್ರಿಗೆ ಕ್ಲಿಯರ್ ಆಗಿನ ಈ ಗೊತ್ತಾಗುತ್ತೆ ಸರ್. ಜೂನ್ ಜುಲೈದಾಗ ಬೇರೆ ರೈತರು ನಾಟಿ ಮಾಡ್ಬೋದಾ? ಜೂನ್ದಾಗ ಮಾಡೋಕ್ಕಾಗಲ್ಲ ಸರ್. ಮಳೆಗಾಲ ಬರ್ತದೆ ಸರ್, ಮಳೆ ತೊಂದರೆ ಐತೆ ಸರ್. ಅಕ್ಟೋಬರ್ 9 ಅಕ್ಟೋಬರ್ ಮುಗಿದ ನಂತರ ಮಾಡ್ಬೋದು ಸರ್. ಮಾಡ್ಬೋದಲ್ಲ? ಹೆಂಗೆ ಮುಂದೆ ಈ ಸಲ 7,000 ಬಂತೀರಿ ಕ್ವಿಂಟಲ್, 13,000 ಕ್ವಿಂಟಲ್. 13,000 ಕುಂಟಲ್ ಸರ್. ಈ ಹೋದ ವರ್ಷ ಏನು ರೇಟ್ ಇರ್ಬೋದು? ಮುಂದಿನ ವರ್ಷ ನೆಕ್ಸ್ಟ್ ಇಯರ್ ಸರ್ ಬೆಳೆನ ಡಿಪೆಂಡ್ ಆಗುತ್ತೆ ಸರ್. ಜಾಸ್ತಿ ಬೆಳೆ ಐತೆ ರೇಟ್ ಕಡಿಮೆ ಮಾಡೋದು ಸರ್. ಅದು ಮಿನಿಮಮ್ 5,000 ಸಿಗ್ತದೆ ರೈತರಿಗೆ. 7-8 ಸಾವಿರ ಇರುತ್ತೆ ಸರ್. ಮಿನಿಮಮ್ 7,000 ನಾಳೆ ಬರ್ತದೆ. 7,000 ಅಂತ ಕಡಿಮೆ ಅಂದರೆ 2,000 ನಾಳೆ ಹೋಗುತ್ತೆ. ಈಗ ಟ್ರೈಕೋಡಮೋಸ್ ಸೂಡೋಮೋನಸ್ ಎಲ್ಲ ಬೆಳೆ ಹುಡುಗಿರು ಹೆಂಗೆ? ಅದು ಬೆಳೆ ಚಲೋ ಸರ್. ನಮ್ಮ ಟೊಮಟಾಗ ಹೋಗಿ ಸರ್. ಟಮಾಟ ಹೆಂಗದ ಈಗ ಸ್ಪ್ರೇ ಮಾಡಿರಿ? ಟೊಮಟಾ ಸ್ಪ್ರೇ ಅದು ರೇಟ್ ಇದ್ರೆ ಏನು ಬಿಟ್ಬಿಡುತ್ತೆ ಸರ್. ಹಾಂ, ಬೆಳೆ ಬೆಳೆ ಸರಿ ಬಂದು ಸರ್. 2 ಸಲ ಸ್ಪ್ರೇ ಮಾಡಿ ಸರ್. ಈಗ ರೇಟ್ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಸರ್. ಮತ್ತೆ ಏನು ಮಾಡಿಲ್ಲ. ಈಗ ರವಿ ಅವರೇ, ಈಗ ನೀವು ಎಲ್ಲ ನಿಮ್ಗೊಂದು ಐಡಿಯಾ ಸಿಗ್ತದೆ. ಹಾಂ ಸರ್. ಟ್ರೈಕೋಡಮೋಸ್ ಸೂಡೋಮೋನಸ್. ಹಾಂ ಸರ್. ಈಗ ಎಲ್ಲ ಶುಂಠಿ ಬೆಳಿಬೇಕಂತ ಕಲ್ತೀರಿ. ಹಾಂ ಸರ್. ಶುಂಠಿ ಬೆಳ್ಳಪರಿ ಟ್ರೈಕೋಡಮೋಸ್ ಸೂಡೋಮೋನಸ್ ಇಷ್ಟೊಂದು ಮಾಡ್ತೀರಾ? ಮಾಡ್ಬೇಕಾಗ್ತದೆ ಸರ್, ಕಂಪಲ್ಸರಿ ಮಾಡ್ತೀರಿ. ಕೆಳಗಡೆ ಮಾಡಿದ್ದೇವೆ ಸರ್ ಮೊದಲು ನೀವು ಅಂದ್ರೆ. ಹಾಂ, ಅದೆಲ್ಲ ಸರಿ